ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಈಗ ಮಾರ್ನಿಂಗ್ ಬಂದು 8 o'clock ಆಗಿದೆ. ಇಲ್ಲಿ ನೋಡಿ, ಎಲ್ಲ ನಮ್ಮ ಮನೇಲಿ ಮಲಗಿದ್ದಾರೆ. ಇವತ್ತು ಸಂಡೇ ಅಂತ. ಈಗ ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ ಸೂಪರ್ ಆದಂತಹ ಒಂದು ಸೂಪರ್ ಟಿಪ್ಸ್ ಹೇಳ್ತೀನಿ. ಇಲ್ಲಿ ನೋಡಿ, ಇದು ಬಂದು ಕಂಫರ್ಟ್ ಬಂದು ಈ ಥರ ಬಾಟಲಲ್ಲಿ ಸ್ಪ್ರೇ ಈ ಥರದ್ದು ನಿಮ್ಮ ಮನೆಗಳಲ್ಲಿ ಇರುತ್ತಲ್ವ, ಈ ಥರದ್ದು ತೆಗೆದು ಕಂಫರ್ಟ್ ಬಂದು ಫುಲ್ಲಾಗಿ ಕುಲ್ಕ್ಬಿಟ್ಟು ಈ ಥರ ಸ್ಕ್ರೀನ್ಗಳಿಗೆ ಎಲ್ಲ ನೀವು ಹಾಕ್ಕೊಂಡು ಸ್ಪ್ರೇ ಮಾಡೋದ್ರಿಂದ ನಿಮ್ಗೇನಾಗುತ್ತೆ ಅಂದರೆ ಒಂಥರ ಫ್ರೆಶ್ನೆಸ್ ಸ್ಮೆಲ್ ಸಿಗುತ್ತೆ, ಮತ್ತು ಸೊಳ್ಳೆ ಕಾಟ ಕೂಡ ಅಷ್ಟೊಂದು ಬರೋದಿಲ್ಲ. ಅವತ್ತಿನ ಡೇ ಬಂದು ಒಂಥರ ಸ್ಪೆಷಲಾಗಿ ಫ್ರೆಶ್ ಆಗಿರುತ್ತೆ. ಈ ಸ್ಮೆಲ್ ಬಂದು ಒಂಥರ ತುಂಬ ಚೆನ್ನಾಗಿರುತ್ತೆ, ಕಂಫರ್ಟ್ ಸ್ಮೆಲ್ಲು. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಬಂದು ತುಂಬ ಚೆನ್ನಾಗಿ ಸಿಗುತ್ತೆ. ಒಂದು ಸ್ಮೆಲ್ ಅಷ್ಟು ಚೆನ್ನಾಗಿ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಮೈಂಡ್ ಫ್ರೆಶ್ ಆಗಿರುತ್ತೆ. ನೀವು ಸ್ಕ್ರೀನ್ಗಳಿಗೆ ಹೊಡೀರಿ, ಒಂಥರ ಚೆನ್ನಾಗಿರುತ್ತೆ. ಅದು ಹೇಳೋಕ್ಕಾಗ್ತಾಯಿಲ್ಲ, ಅದು ಬಂದು ಅನ್ಬಾಕ್ಸಿ ನೋಡಿದ್ರೆ ಅದರದ್ದೊಂದು ಸ್ಮೆಲ್ ಬಂದು ಸೂಪರಾಗಿರುತ್ತೆ. ಕಂಫರ್ಟ್ ಸ್ಮೆಲ್ಲು. ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುಲ್ಕಿ ನೀವು ಈ ಥರ ಹೊಡೆಯೋದ್ರಿಂದ ಮನೆಗೆ ಒಂಥರ ಫ್ರೆಶ್ನೆಸ್ ಸ್ಮೆಲ್ ಸಿಗುತ್ತೆ, ಮೈಂಡ್ ಫ್ರೆಶ್ ಆಗಿರುತ್ತೆ. ಆವತ್ತಿನ ಡೇ ಒಂಥರ ಚೆನ್ನಾಗಿ ಇರುತ್ತೆ. ಸೆಂಟಿಗಿಂತ ನೀವು ಈ ಥರ ಮಾಡೋದ್ರಿಂದ ನಿಮಗೆ ಒಂಥರ ತುಂಬ ಚೆನ್ನಾಗಿರುತ್ತೆ, ಮತ್ತು ಕಂಫರ್ಟಲ್ಲಿ ಸೊಳ್ಳೆಗಳ ಕಾಟ ಇರೋದಿಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ನಮ್ಮ ಅತ್ತೆ ಕೈಮಾ ಉಂಟೆ ಸಾರು ಮಾಡ್ತಾಯಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಅತ್ತೆ ಸ್ಪೆಷಲ್ಲು ಎಲ್ಲ ಅವ್ರು ಮಾಡ್ತಾಯಿದ್ದಾರೆ. ನಮ್ಮ ಮನೆ ಕಡೆ ಜನ ಜಾಸ್ತಿ ಇರೋದ್ರಿಂದ ಎಲ್ಲ ಸೇರಿ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆ ಮನೆಗೆ ಮತ್ತು ನಮ್ಮ ಮನೆಯವರು, ನಮ್ಮ ಅಕ್ಕ ಅವರು ಎಲ್ಲ ಬಂದಿದ್ದಾರೆ ಊರಿಂದ. ಅದಕ್ಕೆ ನಮ್ಮ ಅತ್ತೆ ಎಲ್ಲ ಸೇರಿ ಅಡುಗೆ ಮಾಡ್ತಾಯಿದ್ದಾರೆ. ಅಲ್ಲಿ ನೋಡಿ, ನಮ್ಮ ಅಕ್ಕನ ಮಗಳು ಬೊಗ್ಗಿ ನೋಡ್ತಾ ಇದ್ದಾಳೆ ಅಲ್ಲಿಂದ. ಇಲ್ಲಿ ನೋಡಿ, ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಬಂದು ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಬಂದು ಗೋಲ್ಡ್ ಅಂತೂ ಅಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಉಮಾ ಗೋಲ್ಡು ಒಂಥರ ನೋಡೋಕ್ಕೆ ಗೋಲ್ಡ್ ಥರನೇ ಇದೆ. ಆದರೆ ನನಗೆ ಈ ಥರದ್ರ ಮೇಲೆ ಗೋಲ್ಡ್ ಆಗಿದ್ರೆ ಇಷ್ಟ, ಉಮಾ ಗೋಲ್ಡ್ ಆದರೆ ಇಷ್ಟಪಡೋದಿಲ್ಲ. ಯಾಕಂದರೆ ಈ ಥರದ್ದು ಬಂದು ನಾವು ಖರೀದಿ ಮಾಡಬೇಕು ಅಂತ ನಾವು ಮನಸ್ಸಲ್ಲಿ ಅಂದ್ಕೋಬೇಕು. ಜಾಸ್ತಿ ನಾವು ಹುಷಾರಾಗಿ ಇಲ್ಲ ಅಂದರೆ ಇದೇ ಥರದ್ದೇ ನಾವು ಖರೀದಿ ಮಾಡ್ತಕ್ಕಂತಹ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಪ್ರತಿ ಸರಿ ನಿಮಗೆ ವಿಡಿಯೋದಲ್ಲಿ ಎಚ್ಚರಿಸ್ತಾ ಇರ್ತೀನಿ, ನೀವು ಬಂದು ಈ ಥರ ಗೋಲ್ಡಲ್ಲಿ ಖರೀದಿ ಮಾಡಬೇಕು ಅಂತ ಒಂದು ಮನಸ್ಸು ಥಾಟ್ ಬರಬೇಕು. ಇಲ್ಲ ಅಂದರೆ ಈ ಥರ ಥಾಟ್ ಬಂದು ಸುಮಾರು ಜನಕ್ಕೆ ಬರುತ್ತೆ. ಬಿಡು, ನಾವು ಏನೇ ತೊಗೊಂಡ್ರೆ ನಾವು ಉಮಾ ಗೋಲ್ಡ್ಗಳಲ್ಲಿ ತೊಗೊಂಡ್ರೆ ಗೋಲ್ಡ್ ಥರನೇ ಇರುತ್ತೆ ಅಂತ ಸುಮಾರು ಜನ ಈ ಥರ ಅನ್ಕೋತಾರೆ. ಇದು ನೋಡಿ, ಇದು ಕೂಡ ಅಷ್ಟೇ ಉಮಾ ಗೋಲ್ಡೇ. ನಾನು ನಿಮಗೆ ವೀಡಿಯೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಬಂದು ಈ ಥರದ್ದು ಖರೀದಿ ಸುಮಾರು ಜನ ಮನ್ಸಿಗೆ ಸಮಾಧಾನ ಮಾಡ್ಕೊಂಡ್ಬಿಡ್ತಾರೆ, ಬಿಡು ಈ ಥರ ಒಡವೆಗಳೇ ಗೋಲ್ಡ್ ಥರ ಇದೆ ಅಂತ. ಆದರೆ ಆಪತ್ತು ಕಾಲದಲ್ಲಿ ಇಂಥ ಒಡವೆಗಳು ಬಂದು ನಮಗೆ ಯೂಸ್ ಆಗೋದಿಲ್ಲ. ಗೋಲ್ಡೇ ಉಮಾ ಗೋಲ್ಡೇ ಅಲ್ವಾ. ಅದಕ್ಕೆ ಆದಷ್ಟು ನೀವು ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡೋದನ್ನು ದಯವಿಟ್ಟು ಕಲೀರಿ. ಇದರಿಂದ ನಮ್ಮ ಜೀವನಕ್ಕೆ, ನಮ್ಮ ಜೀವನದ ಹಾದಿಗೆ ತುಂಬಾ ಉಪಯೋಗ ಆಗುತ್ತೆ. ಅದೇ ಥರ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ. ಈಗೆಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ, 1 ಗ್ರಾಮ್ ಹತ್ತತ್ರ 7,000 ರೂಪಾಯಿ ಮೇಲೇ ಆಗ್ತಾಯಿದೆ. ಬರೋ ವರ್ಷದೊಳಗಡೆ 8,000 ಆಗುತ್ತೆ 1 ಗ್ರಾಮ್. ಇದೇ ನಿಜ. ಅದಕ್ಕೆ ಯಾರ್ಯಾರು ಒಡವೆಗಳೆಲ್ಲ ಸಿಕ್ಕಿರ್ತೀರೋ ಅವರೆಲ್ಲ ಲಕ್ಕಿ, ಮತ್ತು ಖುಷಿಪಡಿ, ಸಂತೋಷಪಡಿ. ಗೋಲ್ಡ್ ಬಂದು ಪರ್ಚೇಸ್ ಮಾಡದೇ ಇರ್ತಕ್ಕಂಥವ್ರು ಈಗಲೂ ಕಾಲ ಮಿಂಚಿಲ್ಲ. ನೀವು ಗೋಲ್ಡ್ ಖರೀದಿ ಮಾಡೋದಕ್ಕೆ ಮನಿ ಸೇವಿಂಗ್ ಮಾಡಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನನಗೆ ಬಂದು ನೋಡಿ, ನ್ಯಾಪ್ಟಾಲಿಂದ ಬಂದು ಈ ಲೆಟರ್ ಬಂತು. ಇದು ಬಂದು ಫೇಕು, ನೋಡಿದ್ರೆ ಫೇಕ್ ಥರನೇ ಅನಿಸೋದಿಲ್ಲ, ನಿಜ ಅನಿಸುತ್ತೆ. ಬಟ್ ಈ ಥರದಕ್ಕೆ ಯಾವುದೇ ರೀತಿ ನೀವು ಬ್ಯಾಂಕ್ ಅಕೌಂಟ್ ನಂಬರ್ ಆಗಿ ಫಿಲಪ್ ಮಾಡಿ, ನಿಮ್ಮ ಹೆಸರುಗಳು ಫಿಲಪ್ ಮಾಡಿ ನೀವು ಕಳಿಸ್ಬೇಡಿ. ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಫೋನ್ ನಂಬರ್ಗಳು ಎಲ್ಲ ನಮಗೆ ಕೊಡ್ತಾರೆ. ನಾವು ಮಾಡಿದ್ರೆ ಏನು ಮಾಡ್ತಾರೆ ಗೊತ್ತಾ, 12 ಲಕ್ಷ ನಿಮಗೆ ಬರುತ್ತೆ, ನೀವು 12,000 ನಮ್ಮ ಫೋನ್ಗೆ ಹಾಕಿ ಅಂತ ಹೇಳ್ತಾರೆ. 1% ಹಂಗೆ ಹಾಕಿ ಅಂತ ಹೇಳ್ತಾರೆ. ಮತ್ತು ನಾವು 12,000 ಹಾಕ್ಬಿಟ್ರೆ 12,000 ರೂಪಾಯಿ ಅಷ್ಟೇ. ಅದು ಅವ್ರು ಮತ್ತೆ ಫೋನು ಎತ್ತೋದಿಲ್ಲ, ಏನೂ ಎತ್ತೋದಿಲ್ಲ. ನ್ಯಾಪ್ಟಾಲಲ್ಲಿ ನಾನು ಬಂದು ಆಗ ಬಂದು ವರಲಕ್ಷ್ಮಿದು ವಿಗ್ರಹಗಳಿಗೆ ಬೇಕು ಅಂತೇಳ್ಬಿಟ್ಟು ಒಡವೆಗಳನ್ನ ಇದು ಮಾಡಿದ್ದೆ. ಅದಕ್ಕೆ ಅಂತೇಳ್ಬಿಟ್ಟು ಇದು ಬಂದಿದೆ. ಇದು ನೋಡಿ, ಅಡ್ರೆಸ್ ಇದೆಲ್ಲ ಫೇಕ್ ಅಡ್ರೆಸ್ಸೇ. ಈ ಥರದ್ದು ನಿಮ್ಗೇನಾದರೂ ಬಂತು ಅಂದರೆ ದಯವಿಟ್ಟು ಯಾರೂ ನಂಬಕ್ಕೆ ಹೋಗಬೇಡಿ, ಇದೆಲ್ಲ ಫೇಕು. ನಿಮಗೆ ಇಷ್ಟು ಲಕ್ಷ ಬರೆದು ಕೊಡ್ತೀವಿ ನೋಡಿ, ನನಗೆ 12,80,000 ರೂಪಾಯಿದು ಬಂದು ಕಾರ್ ಬರುತ್ತೆ. ನೀವೇನು ಮಾಡ್ತೀರಾ ಅಂದರೆ ನನಗೆ 12,800 ರೂಪಾಯಿ ಬಂದು ನೀವು ಫೋನಿಗೆ ಕಳಿಸಿ ಅಂತ ನನಗೆ ಹೇಳಿದ್ರು. ನಾನು ಅದನ್ನು ಚೆನ್ನಾಗಿ ಬೈದು ಇಟ್ಟಿದ್ದೀನಿ ಅವ್ರಿಗೆ. ಇದೆಲ್ಲ ಫೇಕು, ಯಾವುದೇ ಕಾರಣಕ್ಕೂ ನಂಬಿ ನೀವು
ದುಡ್ಡುಗಳನ್ನು ಕಳಿಸ್ಬೇಡಿ. ನಾನು ಅಲ್ಗೋ ಹೇಳಿದೆ, ನೀವು ಅದರಲ್ಲಿ ದುಡ್ಡು ಹಿಡ್ಕೊಂಡು ನೀವು ಕಳಿಸ್ಬೋದಲ್ವ ಅಂತ. ಇಲ್ಲ ಫಸ್ಟೇ ನೀವು ಕಳಿಸ್ಬೇಕು, ಟ್ಯಾಕ್ಸ್ ಚಾರ್ಜು, ಆ ಚಾರ್ಜು, ಈ ಚಾರ್ಜು ಅಂತೇಳಿ ನಮ್ಮ ಬ್ರೈನ್ ವಾಶ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಒಪ್ಪೋಕೆ ಹೋಗಬೇಡಿ. ಇಂಥ ಫೇಕ್ ಮನೆಗೆ ಹುಡುಕಿ ಬಂದರೆ ಈ ಥರ ನ್ಯಾಪ್ಟಾಲಿಂದ ನಂಬೋಕೆ ಹೋಗಬೇಡಿ. ಇದು ನ್ಯಾಪ್ಟಾಲ್ ಅವರು ಕಳಿಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಇದಕ್ಕೆ ಅಂತಲೇ ಯಾಮರ್ಸಕ್ಕಂತಲೇ ಒಂದು ಗುಂಪು ಬಂದು ರಿಯಲ್ ಆಗಿ ನಂಬುವಂಥ ರೀತಿಯಲ್ಲಿ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್